ಧರ್ಮಸ್ಥಳದ ಅಪರಾಧನಿ ಎತ್ತಿದಂತಹ ಕಾಂಗ್ರೆಸ್ ಬಿಜೆಪಿ ಬೆನ್ನಲ್ಲೇ ಬೀದಿಗಿಳಿಯದ ಕಾಂಗ್ರೆಸ್ ಕೂಡ ಮುಂದಾಗಿರುವಂತದ್ದು ಬೀದಿಗೆ ಇಳಿಯಲಿಕ್ಕೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ಖಂಡಿಸಿ ಕಾಂಗ್ರೆಸ್ ಬೀದಿಗಿಳಿದಿದೆ. ಧರ್ಮಸ್ಥಳ ಅಪರಾಧನಿ ಎತ್ತಿದ ಕಾಂಗ್ರೆಸ್ ಬಿಜೆಪಿ ಬೆನ್ನಲ್ಲೇ ಬೀದಿಗಿಳಿಯಲು ಮುಂದಾಗಿರುವಂತಹ ಕಾಂಗ್ರೆಸ್ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ಖಂಡಿಸಿದಂತಹ ಕಾಂಗ್ರೆಸ್ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಪರವಾಗಿ ಕಾಂಗ್ರೆಸ್ ಸೌಂಡ್ ಚಲೋ ಧರ್ಮಸ್ಥಳ ಹಮ್ಮಿಕೊಂಡಿರುವಂತಹ ನೆಲಮಂಗಲದ ಕಾಂಗ್ರೆಸ್ ಶಾಸಕ ಎನ್ ಶ್ರೀನಿವಾಸ್ ಹೆಗ್ಗಡೆ ಅವರಲ್ಲಿ ಸ್ಥೈರ್ಯವನ್ನು ತುಂಬಲಿಕ್ಕೆ ಬೃಹತ್ ಕಾರು ರ್ಯಾಲಿಯಿಂದ ಮಾಡಲಾಗ್ತಾ ಇದೆ. 150ಕ್ಕೂ ಹೆಚ್ಚು ಕಾರುಗಳಲ್ಲಿ ನೆಲಮಂಗಲದ ಧರ್ಮಸ್ಥಳಕ್ಕೆ ರ್ಯಾಲಿಯನ್ನು ಹೋಗ್ತಾ ಇದ್ದಾರೆ. ಎಸ್ಆರ್ ವಿಶ್ವನಾಥ್ ಪ್ಲಾನ್ ತಥಾವತ್ತಾಗಿ ಕಾಪಿ ಮಾಡಿರುವಂತಹ ನೆಲಮಂಗಲದ ಶಾಸಕ ಶ್ರೀನಿವಾಸ್. ವೀಕ್ಷಕರೇ, ಏನಾಗಿತ್ತು ಅನ್ನುವಂಥದ್ದು ಪೂರ್ವಾಪುರವನ್ನು ಹೇಳ್ಬಿಡ್ತೀನಿ. ಈಗ ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿನಿಂದಲೂ ಕೂಡ ಬಿಜೆಪಿಯರು ಇದು ಧರ್ಮಸ್ಥಳದ ಒಂದು ಪುಣ್ಯಕ್ಷೇತ್ರವಾಗಿದೆ, ಇಲ್ಲಿ ಬೇಕು ಅಂತಾನೆ ಅಪಪ್ರಚಾರವನ್ನು ಮಾಡಲಾಗ್ತಾ ಇದೆ ಎನ್ನುವಂತಹ ವಿಚಾರಗಳನ್ನು ಹೇಳ್ತಾ ಬಂದಿದ್ರು. ಅದಕ್ಕೆ ತಕ್ಕ ಹಾಗೆ ಕೌಂಟರ್ ಅನ್ನ ಕೊಡ್ತಿದ್ದಂತಹ ಕಾಂಗ್ರೆಸ್ ಪಕ್ಷ ಇಲ್ಲ ಒಂದ್ಸಲ SIT ತನಿಖಾ ತಂಡವನ್ನು ರಚನೆ ಮಾಡಾಗಿದೆ, ಸತ್ಯಾಸತ್ಯತೆಗಳು ಹೊರಗಡೆ ಬರಲಿ, ಇದು ಯಾವುದೇ ರೀತಿಯ ಧರ್ಮದ ವಿಚಾರವಲ್ಲ ಅಂತ ಹೇಳಿ ಸ್ಪಷ್ಟೀಕರಣವನ್ನು ಕೊಡ್ತಾ ಬಂದಿತ್ತು. ಅದಾದ ಸದನದಲ್ಲಿ ಜೋರಾಗಿ ಚರ್ಚೆಗಳು ಶುರುವಾಗುತ್ತೆ. ಸದನದಲ್ಲಿ ಆಗಸ್ಟ್ 15 ಮತ್ತೆ 16, 17ನೇ ತಾರೀಕು ಯಾವುದೇ ಒಂದು ಅಗೆಯುವಂತಹ ಕೆಲಸವನ್ನ ಧರ್ಮಸ್ಥಳದಲ್ಲಿ ಮಾಡಲಿಲ್ಲ. ಅದಕ್ಕೆ ಸದನದಲ್ಲಿ ಚರ್ಚೆಗಳಾಯಿತು. ಎಲ್ಲಿವರೆಗೆ ತನಿಖೆಗಳ ಬಂತು ಅಂತ ಹೇಳಿ ಲೀಸ್ಟನ್ನು ಕೊಡಲಿಕ್ಕೆ ಪರಮೇಶ್ವರ್ ಅವರಿಗೆ ಬಿಜೆಪಿ ಪಕ್ಷದವ್ರು ಹೇಳ್ತಾರೆ. ಅದಕ್ಕೆ ಲೀಸ್ಟ್ ಕೂಡ ಕೊಡ್ತಾರೆ. ಇದರ ಗ್ಯಾಪಲ್ಲಿ ಈ 15, 16, 17 ಇದೆಯಲ್ಲ, ಈ 3 ದಿನಗಳ ಗ್ಯಾಪಲ್ಲಿ SR ವಿಶ್ವನಾಥ್ ಅವರು ಧರ್ಮಸ್ಥಳ ಚಲೋ ಎನ್ನುವಂತಹ ಯಾತ್ರೆಯನ್ನ ಶುರು ಮಾಡ್ತಾರೆ. ಅದು ಯಾತ್ರೆ ಅಂತ ಹೇಳಕ್ಕಾಗಲ್ಲ, ರ್ಯಾಲಿ ಅಂತ ಹೇಳ್ಬೋದು. ರ್ಯಾಲಿಯನ್ನು ಶುರು ಮಾಡ್ತಾರೆ. ಕಾರ್ ರ್ಯಾಲಿ, ಅದು ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಹೋಗೋದು. ಆ ಒಂದು ಕಾರ್ಯಕ್ರಮದಲ್ಲಿ ಅಶೋಕರನ್ನ ಹೊರತುಪಡಿಸಿ ಬಾಕಿ ಎಲ್ಲ ನಾಯಕರು ಕೂಡ ಉಪಸ್ಥಿತರಿದ್ದರು. ಅದರಲ್ಲೂ ಕೂಡ ವಿಜಯೇಂದ್ರ ಅವರು ಆ ಒಂದು ದಿನದಲ್ಲಿ ಧರ್ಮಸ್ಥಳಕ್ಕೆ ಕಾರ್ ರ್ಯಾಲಿಯ ಮುಖಾಂತರ ಹೋದ್ರು. ಧರ್ಮಸ್ಥಳದಲ್ಲಿ ಅಲ್ಲಿರುವಂತಹ ದೇವರ ದರ್ಶನವನ್ನ ಮಾಡಿಕೊಂಡು ವೀರೇಂದ್ರ ಹೆಗ್ಗಡೆ ಅವರ ಬಳಿ ಸಾಕಷ್ಟು ವಿಚಾರಗಳನ್ನು ಕೂಡ ಮಾತನಾಡೋದು. ಅಂದರೆ ಯಾವ ವಿಚಾರ ಅಂತಂದರೆ, ಆರಾಮಾಗಿರಿ, ಧರ್ಮಸ್ಥಳ ಕ್ಷೇತ್ರಕ್ಕೆ ಕೆಟ್ಟ ಹೆಸರಕ್ಕೆ ಬರಲಿಕ್ಕೆ ನಾವು ಬಿಡೋದಿಲ್ಲ ಅನ್ನುವಂತಹ ಸಾಕಷ್ಟು ವಿಚಾರಗಳನ್ನು ಕೂಡ ಚರ್ಚೆಗಳನ್ನು ಮಾಡಿದ್ದಾರೆ. ಅದಾದ ನಂತರ ಏನಾಯಿತು ಅಂತಂದರೆ, ಸದನದಲ್ಲಿ ಇದರ ಬಗ್ಗೆ ಪ್ರಶ್ನಾವಳಿಗಳು ಬಂದವು. ಅದರ ಬಗ್ಗೆ ಉತ್ತರವನ್ನು ಕೂಡ ಗೃಹ ಸಚಿವರು ಕೊಟ್ಟಿದ್ದಾರೆ. ಇದರ ಮಧ್ಯದಲ್ಲಿ DK ಶಿವಕುಮಾರ್ ಅವರು ಒಂದು ಮಾತು ಹೇಳ್ತಾರೆ. ಏನಪ್ಪಾ ಅದು ಅಂತಂದ್ರೆ, ಇದು ಷಡ್ಯಂತ್ರವನ್ನು ರೂಪಿಸಲಾಗಿದೆ ಅಂತ ಹೇಳ್ತಾರೆ. ಆಗ್ಲೇ ಗೊತ್ತಾಗುತ್ತೆ ಕಾಂಗ್ರೆಸ್ ಕೂಡ ಧರ್ಮಸ್ಥಳದ ಅಪಪ್ರಚಾರವನ್ನು ಖಂಡಿಸ್ತಾ ಇದೆ ಅಂತ ಹೇಳಿ. ಈಗ ಅದಕ್ಕೆ ಪುಷ್ಟಿ ನೀಡುವಂತೆ ನೆಲಮಂಗಲದ ಶಾಸಕರಾಗಿರುವಂತಹ ಶ್ರೀನಿವಾಸ್ ಕೂಡ ಇದೇ ರೀತಿಯ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದಾರೆ. ಅಂದರೆ ಅವ್ರು ಹೇಳ್ತಾ ಇದ್ದಾರೆ, ವೀರೇಂದ್ರ ಹೆಗ್ಗಡೆ ಅವರಿಗೆ ಆತ್ಮಸ್ಥೈರ್ಯವನ್ನ ತುಂಬಲಿಕ್ಕೆ ನಾವು ಹೋಗ್ತಾ ಇದ್ದೇವೆ ಎನ್ನುವಂತಹ ವಿಚಾರವನ್ನ ಅವರು ಮಾತನಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.